ಭಾರತದಲ್ಲಿ ಅತ್ಯಂತ ಕಠಿಣವಾದ ಕಾನೂನೇ ಪೋಕ್ಸೋ. ಹೆಣ್ಣು ಮಕ್ಕಳಿಗೆ ನಾವು ರಕ್ಷಣೆ ಕೊಡುವಂತಹದ್ದು. ಏನ್ರಿ ಇವತ್ತು ಟೆಂಪೋಗಳಲ್ಲಿ ಹೆಣ್ಮಕ್ಳನ್ನು ಕೆಣಕಿದಾಗ್ತಾ ಇದೆ, ರಿಕ್ಷಾಗಳಲ್ಲಿ ಆಗ್ತಾ ಇದೆ, ಎಲ್ಲೆಲ್ಲಿ ಅಂದರೆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ರೇಪ್ಗಳು, ಮರ್ಡರ್ಗಳು ಬೆಳಗ್ಗೆ ಆದ್ರೆ ಟಿವಿಲಿ ನೋಡ್ತಾ ಇರ್ತೀವಿ. ಬಂತಂತಾದ್ರಲ್ಲಿ ಇವತ್ತು ರಾಜ್ಯದ ಬಹಳ ಬಲಿಷ್ಠವಾದಂಥ ಒಬ್ಬ ನಾಯಕ ಪೋಕ್ಸೋ ಹಗರಣದಲ್ಲಿ ಸಿಕ್ಕಾಕೊಂಡು ಬೇಲ್ ಮೇಲಿರುವಂಥವ್ರು ಇವತ್ತು ಇದೇ ರಾಜ್ಯದಲ್ಲಿ ದೊಡ್ಡ ಸನ್ಮಾನ ನಡೀತಾ ಇದೆ. ಹೇಗೆ ಹೇಗೆ ಯಾಕೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾರ ಮೇಲೂ ನಾನು ಏನೋ ಉದ್ದೇಶ ಇಟ್ಕೊಂಡಲ್ಲ. ಇದು ದೇಶದ ಕಾನೂನು ಏನಾಗ್ತಾ ಇದ್ದಾವೆ, ಕಾನೂನಿಗೇನು ಗೌರವ ಇಲ್ವೇ? ಕಾನೂನಿಗೇನು ಮತ್ತೆ ಹೇಗೆ ಬೇರೆಯವರು, ಬೇರೆ ಕೆಳಗಡೆ ಇರೋರ್ಗೇನು ಗತಿ? ಅಯ್ಯೋ ಬಿಡ್ರಿ, ಅವ್ರಿಗೆ ಇಲ್ಲ, ನಮಗೆಂಥದ್ದು, ನಮ್ಮನ್ನ ಯಾವನೇನು ಮಾಡ್ತಾನೆ, ನಮ್ಮನ್ನ ಯಾವನೇನು ಮಾಡ್ತಾನೆ. ಅದಕ್ಕೆ ಯಾರು ಬರ್ತಾ ಇದ್ದಾರೆ? ಅಭಿನಂದನಾ ಸಮಾರಂಭಕ್ಕೆ ಈ ದೇಶದ ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ವೆರಿ ವೆರಿ ರಿಡಿಕ್ಯುಲಸ್, ವೆರಿ ರಿಡಿಕ್ಯುಲಸ್. ಪೋಕ್ಸೋ ಕಾಯ್ದೆಯಲ್ಲಿ ಸಿಕ್ಕಿ ಬಿದ್ದಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕನ ಸನ್ಮಾನಕ್ಕೆ ಈ ದೇಶದ ಹೋಮ್ ಮಿನಿಸ್ಟ್ರೇ ಬರ್ತಾ ಇದ್ದಾರೆ ಅಂತಂದ್ರೆ ಏನ್ರಿ ಇದು? ಮತ್ತೆ ಎಲ್ಲಿ, ಯಾರ ಹತ್ರ ಹೋಗಿ ಬಾಯ್ಬಿಡ್ಕೊಳ್ಳೋಣ ನ್ಯಾಯಕ್ಕೆ? ಶಾನೆ ಬರ್ತಾ ಇದ್ದಾರೆ, ಶಾನೆ ಬರ್ತಾ ಇದ್ದಾರೆ. ಏನ್ ಸ್ವಾಮಿ, ಸ್ನೇಹಿತರುಗಳೇ ಹೇಳಿ ಸ್ವಾಮಿ, ಏನ್ ಮಾಡೋದು ಇದಕ್ಕೆಲ್ಲ ನಾವು? ಹಾಗಾಗಿ ಎರಡು ವಿಚಾರಗಳು ಬಹಳ ಇಂಪಾರ್ಟೆಂಟ್. ಇದು ಪೋಕ್ಸೋ ಕೇಸ್ ಈ ದೇಶದಲ್ಲಿ ಬಹಳ ಕಠಿಣವಾದದ್ದು. ಇದೇನೋ ಸಿದ್ದರಾಮಯ್ಯ ನಾನು ಲಾಯರು ಅಂತಾರೆ. ನಾನು ಪ್ರಾಕ್ಟೀಸ್ ಮಾಡಿ, ಯಾವ ಲಾಯರಪ್ಪ ನೀನು? ನಿಮಗೆ ಪೋಕ್ಸೋನೇ ಅರ್ಥ ಆಗಿಲ್ಲ ಅಂತಾರೆ. ಯಾವ ಲಾಯರ್ ರೀ ಸಿದ್ದರಾಮಯ್ಯ ನೀವು? ಒಂದು ಇಡೀ ಈ ದೇಶದ ಹೆಣ್ಣು ಮಕ್ಕಳ ರಕ್ಷಣೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡುವಂಥ ಕಾನೂನನ್ನೇ ನೀವು ವೀಕ್ ಮಾಡ್ತಾ ಹೊಟ್ಬಿಟ್ರೆ ಮತ್ತೆ ಹೇಗೆ? ಇನ್ನೊಂದು ಯಾವ ಕಾನೂನು ತರೋಣ ನಾವು ಅದಕ್ಕೆ?